ಸ್ನೇಹಿತರೆ, ಇವತ್ತೊಂದು ವಿಚಾರ ನನಗೆ ಬಂತು, ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾವು ಸೆಂಟ್ರಲ್ದಲ್ಲಿ ಮೋದಿಜಿಯ ಗೌರ್ಮೆಂಟ್ ತಂದದ್ದು ಅಥವಾ ಮೋದಿಜಿಯವರ ಕೈ ಬಲಪಡಿಸಿದ್ದು ಕೇವಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮಾತ್ರ ಅಲ್ಲ. ಕೇವಲ ದೊಡ್ಡ ದೊಡ್ಡ ರಸ್ತೆ ಮಾಡೋದು, ದೊಡ್ಡ ದೊಡ್ಡ ಏರ್ಪೋರ್ಟ್ ಮಾಡೋದು, ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನ್ ಮಾಡೋದು, ಬುಲೆಟ್ ಟ್ರೈನ್ ಮಾಡೋದು, ಸಮುದ್ರದ ಅಡಿಯಲ್ಲಿ ರೈಲ್ವೆ ಹೋಗುವಂಥ ಮಾಡೋದು, ಅಥವಾ ಎಷ್ಟೋ ಎಜುಕೇಷನ್ನಿಗೆ ಸಪೋರ್ಟ್ ಮಾಡೋದು, ಕೇವಲ ಇದಕ್ಕೆ ಮಾತ್ರ ಅಲ್ಲ, ಇನ್ನೂ ಬಹಳಷ್ಟುಗಳಿವೆ. ಇದೇ ರೀತಿಯಾಗಿ ಸನಾತನೀಯರನ್ನು ನಾಶ ಮಾಡ್ತಾ ಇದ್ದರೆ ನಮ್ಮ ದೇಶದಲ್ಲಿ ಒಂದು ದಿನ ಮುಂದಿನ ಮಕ್ಕಳಿಗೆ ನಮ್ಮ ದೇಶ ಯಾವುದು ಅಂತ ಹೇಳಿದ್ದು ಕಷ್ಟ ಆಗಬಹುದು. ನೀವು ಮಾಡಿದಂತಹ ದೊಡ್ಡ ದೊಡ್ಡ ರೋಡಿನಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಏರ್ಪೋರ್ಟ್ನಲ್ಲಿ ನಡೆದಾಡೋರು ಯಾರೂ ಇರಲಿಕ್ಕಿಲ್ಲ. ಸನಾತನೀಯರು ಕೇವಲ ಒಂದೇ ಧರ್ಮದವರು ಇರಬಹುದು, ಕಾಯ್ತಾ ಇದ್ದಾರೆ ಅವರು. ಅದಕ್ಕಾಗಿ ನನ್ನೊಂದು ಸಲಹೆ, ಕೇವಲ ವಕ್ಫ್ ಬೋರ್ಡ್ ಮಾಡಿ ಮಾತ್ರ ಕೈ ತೊಳೆದುಕೊಳ್ಬೇಡಿ ಸಾರ್. ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿ, ಯಾರು ದೇಶದ್ರೋಹದಲ್ಲಿ ಭಾಗಿಯಾಗಿದ್ದಾರೋ, ಯಾರು ದೇಶದ ಬದಲು ವಿರುದ್ಧವಾಗಿ ಮಾತಾಡ್ತಾರೋ, ಯಾರು ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೋ ಅವರು ಜೀವನ ಪರ್ಯಂತ ಹೊರಗೆ ಬರಬಾರ್ದು. ಆ ರೀತಿ ಒಳಗೆ ದಬ್ಬಿ ನಮ್ಮ ದೇಶವನ್ನು ರಕ್ಷಿಸಿ ಸಾರ್. ಇಲ್ಲದಿದ್ದರೆ ಮುಂದೊಂದು ದಿನ ನಿಮ್ಮ ಆಯುಷ್ಯದಲ್ಲೇ ಕಾಣಬಹುದು ನೀವು ದುರಂತವನ್ನು. ಈಗಿನ ಪರಿಸ್ಥಿತಿಯಲ್ಲಿ ಏನಾದರೂ ಮಾಡೋದಿದ್ದರೆ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೇನೆ, ಏನಾದರೂ ಮಾಡಿ ಎಮರ್ಜೆನ್ಸಿಯನ್ನು ತನ್ನಿ, ಒಳಗೆ ಹಾಕಿ. ದೇಶ ವಿರೋಧಿ ಮಾಡಿದವರನ್ನು, ನಾನು ಯಾವುದೇ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ, ಇಡೀ ಭಾರತವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ದಯವಿಟ್ಟು ನಮ್ಮ ದೇಶವನ್ನು ಕಾಪಾಡಿ, ರಕ್ಷಿಸಿ, ಪುಣ್ಯ ಕೊಟ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.